ಮೊನ್ನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ಏನಪ್ಪ ಅಂತಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಏನು ಪ್ರತಿಷ್ಠಾಪನೆ ಮಾಡಿದರು ದೇಶನೂರು ಗ್ರಾಮದಲ್ಲಿ. ಕಳೆದ 5-6 ವರ್ಷಗಳಿಂದ ಆ ಜಾಗದಲ್ಲಿ ತಕರಾರು ಮಾಡ್ತಾನೆ ಬಂದಿದ್ದರು. ಯಾರು? ಭಜಂತ್ರಿ ಫ್ಯಾಮಿಲಿಯವರು. ಅದರ ಒಂದು ದೇಶನೂರು ಗ್ರಾಮದ ಜನ ಒಂದು ಕಡೆ ಆದ್ರೆ ಅಲ್ಲಿ ಇರುವಂಥ ಭಜಂತ್ರಿ ಕುಟುಂಬ ಒಂದು ಕಡೆಗೆ. ಎಲ್ಲರ ಒಂದು ಸಮ್ಮತಿ ಇದ್ದಿದ್ದು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿತ್ತು. ಆದರೆ ಭಜಂತ್ರಿ ಕುಟುಂಬ 5-6 ವರ್ಷಗಳಿಂದ ಅದನ್ನು ವಿರೋಧ ಮಾಡ್ತಾಯಿದ್ರು. ಆದರೂ ಕೂಡ ಗ್ರಾಮದ ಜನ ಎಲ್ಲ ಸೇರಿ ಅದನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆಗ ಅಧಿಕಾರದಲ್ಲಿ ಇದ್ದಂಥ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು SP ಸಾಹೇಬರು ಕೂಡ ಅವಾಗ ಭೇಟಿ ಮಾಡಿದರು 5-6 ವರ್ಷಗಳ ಕೆಳಗಡೆ. ಆದರೆ ಈಗ 5-6 ವರ್ಷ ಕಳೆದ ನಂತರ ಏನು ಆ ಸ್ಥಳ ಪರಿಶೀಲನೆ ಮಾಡಲಿಕ್ಕೋಸ್ಕರ ಬೈಲಹೊಂಗಲ ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಗ್ರಾಮದ ತಲಾಟಿ ಆಗಿರ್ಬೋದು ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಆದಮೇಲೆ ಅವರು ಅಲ್ಲಿಂದ ಹೋದ ತಕ್ಷಣ ಭಜಂತ್ರಿ ಕುಟುಂಬ ಅಲ್ಲಿಯ ಏನು ಜಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಆ ಜಾಗದ ಮೇಲೆ ಕಲ್ಲು ಎಸೆಯೋದಾಗಿರ್ಬೋದು ಮತ್ತು ಏನು ಒಂದು ಅವಾಜ್ ಶಬ್ದಗಳನ್ನ ಬೈತಾ ಗಲಾಟೆಗೆ ಇಳಿದ್ರಂತೆ. ಅದರಿಂದ ಸ್ಥಳದಲ್ಲಿದ್ದಂಥ ಸಮುದಾಯ ಜನ ಮತ್ತು ಅಲ್ಲಿ ಪಕ್ಕದಲ್ಲಿರುವಂಥ ಮನೆ ಅವರಿಗೆ ಕಲ್ಲು ಬಿದ್ದಿದ್ದರಿಂದ ಅವರು ಕೂಡ ಆ ಗಲಾಟೆಗೆ ಇನ್ನೂ ಮತ್ತಷ್ಟು ಗಲಾಟೆ ಹೆಚ್ಚಾಗಿದೆ. ಯಾಕಂದರೆ 5-6 ವರ್ಷಗಳಿಂದ ತಾಳ್ಮೆನ ಪಡ್ಕೊತಾ ಬಂದಿದ್ದರು. ಆದರೆ ಈ ಬಾರಿ ಅವರು ಮಾಡಿದಂಥ ಒಂದು ಅವಾಚ್ಯ ಶಬ್ದಗಳು ಏನು ಉಪಯೋಗ ಮಾಡಿದರು ಅದರಿಂದ ಮತ್ತು ಎಸೆದಂಥ ಕಲ್ಲಿನಿಂದ ಅಲ್ಲಿಯ ಸ್ಥಳೀಯದಂಥ ವಾಲ್ಮೀಕಿ ಸಮುದಾಯದ ಜನ ಕೂಡ ಅವರು ಕೂಡ ಅದೇ ರೀತಿ ಕಲ್ಲನ್ನು ಎಸೆದು ಒಂದು ಹೆಚ್ಚಿನ ಗಲಾಟೆಯನ್ನು ಮಾಡಿದ್ದಾರೆ ಅನ್ನೋದು ಕೇಳಿದ್ದೀವಿ ಹಾಗೂ ಮಾಧ್ಯಮದಲ್ಲಿ ಕೂಡ ನೋಡಿದ್ದೀವಿ. ದಯವಿಟ್ಟು ಆ ಗ್ರಾಮದ ಏನು ಭಜಂತ್ರಿ ಕುಟುಂಬ ನಮ್ಮ SC ಸಮುದಾಯ ಆಗಿರ್ಬೋದು ಮತ್ತು ST ಸಮುದಾಯ ಇರ್ಬೋದು ಒಂದೇ ಕುಟುಂಬ ಅಂಥೇಳಿ ತಾವು ಭಾವಿಸಬೇಕು. ಮತ್ತು ಯಾರೇ ಕೂಡ ಅಲ್ಲಿ ಗಲಾಟೆ ಮಾಡಬಾರ್ದು. ಅಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಏನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗ್ರಾಮದ ಜನ ಅದಕ್ಕೆಲ್ಲರೂ ಸಮ್ಮತಿ ಕೋರಿ ಸಹಬಾಳ್ವೆಯಿಂದ ಪ್ರತಿಯೊಬ್ಬರು ಸಮಾನತೆಯಿಂದ ಪ್ರತಿಯೊಬ್ಬರು ಚೆನ್ನಾಗಿ ಬಾಳೆ ಬದುಕಬೇಕು. ಅಲ್ಲಿ ಯಾರೂ ಗಲಾಟೆ ಮಾಡಬಾರ್ದು. ಮತ್ತು ಯಾರು ಗಲಾಟೆಗೆ ಮುಖ್ಯ ಕಾರಣರಾಗಿದ್ದಾರೆ ಭಜಂತ್ರಿ ಕುಟುಂಬದಲ್ಲಿ ಅವ್ರ ಮೇಲೆ ತಕ್ಷಣ ಪ್ರಕರಣ ದಾಖಲಾಗಬೇಕು. ಅವ್ರನ್ನ ಬಂಧಿಸಿದ್ದಾರೆ ಅನ್ನೋದು ನಮಗೆ ಕೇಳಿ ಬಂದಿದೆ. ಆದರೆ ಅವ್ರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು. ಮತ್ತು ಇನ್ಯಾವತ್ತೂ ಆ ರೀತಿಯ ಘಟನೆಗಳು ಯಾವ ಗ್ರಾಮದಲ್ಲೂ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಏನು SP ಸಾಹೇಬರು ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಯ PSI ಸಾಹೇಬರು CPI ಸಾಹೇಬರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಅಲ್ಲಿಯ ಏನು ವಾಲ್ಮೀಕಿ ಮೂರ್ತಿ ಮತ್ತು ಅಲ್ಲಿಯ ಸ್ಥಳೀಯ ಜಾಗ ಏನಿದೆ ಅದನ್ನು ತಹಶೀಲ್ದಾರ್ ಅವರು ಮತ್ತು ತಲಾಟಿಯವರು ಅದನ್ನು ಹದ್ದುಬಸ್ತು ಮಾಡಿ ವಾಲ್ಮೀಕಿ ಸಮುದಾಯಕ್ಕೆ ಏನು ದೇವಸ್ಥಾನಕ್ಕೆ ಮತ್ತು ಭವನಕ್ಕೆ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಈಡೇರಿಸುವಂಥ ಕೆಲಸ ತಾವು ಮಾಡಬೇಕು. ಏನಾದರೂ ಬೇಡಿಕೆ ಈಡೇರದಿದ್ದರೆ ಅಲ್ಲಿ ಅನ್ಯಾಯ ಅದೇ ರೀತಿ ಮುಂದುವರೆದೇ ಆದರೆ ನಾವು ನಮ್ಮ ಸಂಘಟನೆಯಿಂದ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕದಿಂದ ನಾವು ಚಲೋ ದೇಶನೂರು ಎಂಬ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಯಾರಿಗೂ ಅಲ್ಲಿ ಅನ್ಯಾಯ ಆಗಬಾರ್ದು. ಎಲ್ಲ ಅಲ್ಲಿ ಕುಟುಂಬ ಸಹಬಾಳ್ವೆಯಿಂದ ಬದುಕಬೇಕು. ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಆಗಿರ್ಬೋದು ಅಲ್ಲಿಯ ಭಜಂತ್ರಿ ಕುಟುಂಬಕ್ಕಾಗಿರ್ಬೋದು ಒಂದು ತಿಳಿಯುವಂಥ ಕೆಲಸ ಆಗಬೇಕು. ಮತ್ತು ಈ ಮೊದಲು ಯಾರು ಹಲ್ಲೆಯನ್ನು ಮಾಡಿದ್ರು ತಕರಾರು ಮಾಡ್ತಾ ಬಂದಿದ್ದು ಭಜಂತ್ರಿ ಕುಟುಂಬ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸ ಆಗಬೇಕು. ಮತ್ತು ಯಾರೇ ಗಲಾಟೆ ಮಾಡಲಿ ಅದು ತಪ್ಪು, ಯಾರೂ ಜಗಳ ಮಾಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಮಹೇಶ್ ಹಿಗೇಳಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕ.